ಹಾಯ್ ರೀ, ಗುಡ್ ಆಫ್ಟರ್ನೂನ್. ಇವತ್ತೆಲ್ಲ ಕೆಲಸ ಮುಗ್ದೈತಿ. ಇದು ರಾತ್ರಿಗೆ ದೋಸೆ ಮಾಡೋದೈತಿ. ದೋಸೆ ಸಲುವಾಗಿ ಸ್ವಲ್ಪ ಚಟ್ನಿ, ಆಮೇಲೆ ವೀಕ್ಲಿ ಸ್ನ್ಯಾಕ್ಸ್ ಅವಲಕ್ಕಿ ಮಾಡೋದಿತ್ತು, ಪೇಪರ್ ಅವಲಕ್ಕಿ. ಅದನ್ನು ಮಾಡತ್ತೀನಿ. ಸ್ವಲ್ಪ ಸೊಟ್ಟಿ ಶೇಂಗಾ ತಂದಿದ್ದೆ, ಅವನು ಹುರಿಯಾಗುತ್ತೆ. ಒಗ್ಗರಣೆ ಕೊಟ್ಟು ಜಸ್ಟ್ ಮಿಕ್ಸ್ ಮಾಡೋದೈತಿ. ಈ ಕಡೆ ಸೊಟ್ಟಿ ಶೇಂಗಾ ಹುರಿಯಾಕತ್ತೀನಿ. ಅದೊಂದು ತೆಂಗಿನಕಾಯಿ ಹೊಡೆದು ಚಟ್ನಿ ರೆಡಿ ಮಾಡಿರಬೇಕು. ಆಮೇಲೆ ಶೇಂಗಾ ಚಟ್ನಿ ಮಾಡಿಟ್ಟೆ. ಬೆಳಿಗ್ಗೆ ಪುಳಿಯೋಗರೆ ಅಷ್ಟೇ ಮಾಡಿದ್ದೆ. ಪುಳಿಯೋಗರೆ ಈ ಥರ ಸಿಂಪಲ್ ಆಗಿರೋ ರೈಸ್ ಮಾಡಿದಾಗ ಸ್ವಲ್ಪ ಕೆಲಸ ಕಡಿಮೆ ಅನಿಸ್ತೈತಿ. ಬೇರೆ ಇಂಥ ಎಕ್ಸ್ಟ್ರಾ ವರ್ಕ್ ಮಾಡ್ಕೋಬೋದು. ಇವ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಬಿಸಿ ಮಾಡಬೇಕು. ಎಣ್ಣೆವು ನಾವು ಬಿಸಿಲೊಳಗೆ ಇಟ್ಟಿದ್ದೆ. ಸ್ವಲ್ಪ ಅಕಸ್ಮಾತ್ ಇವು ಎಣ್ಣೆ ಅದು ಒತ್ತ ಸೈಡ್ ಆಗಿದ್ರೆ ಎಲ್ಲ ಕಡೆ. ಆಮೇಲೆ ಭಾಳ ಒಣ ಅನ್ಸಿದ್ರೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು. ಕುರುಕುರು ಆಗ್ತಾವೆ, ಭಾಳ ದಿನ ಕುರುಮ್ ಇರ್ತಾವೆ. ಅರ್ಧ ಕಿಲೋ ಮಾಡಿಡತ್ತೆ ನಾನು. ಸ್ವಲ್ಪ ಈಗೆಲ್ಲ ಇವದು ಬಿಟ್ಟೇವಲ್ಲ ಹೊರಗಿಂದು, ಆಮೇಲೆ ಕಾಫಿ ಚಿಪ್ಸು ಅವೆಲ್ಲ. ಹಸು ಆತಂದ್ರೆ ಬರೀ ಹಣ್ಣು ತಿನ್ನೋದು ಬೇಸರ ಆಗಿಬಿಡ್ತೈತಲ್ಲ. ಸ್ವಲ್ಪ ಖಾರ ಉಪ್ಪ ಹಿಂಗೆ ಅಂದರೆ ಚಟ್ಪಟ ತಿನ್ಬೇಕನ್ಸಿದ್ರೆ ತಿಂತೇವೆ. ಹುಡುಗರಿಗೂ ಈಗ ರೂಢಿ ಆಗಿಬಿಟ್ಟೈತಿ. ಅವು ಅವಲಕ್ಕಿ ತಿಂತಾರೆ. ಮೊದಲು ಒಟ್ಟ ತಿಂತಿದ್ದಿಲ್ಲ ಅವರು. ಅವ್ರ ಸಲ ಮತ್ತೆ ಏನರ ಬೇರೆ ಮಾಡ್ತಿದ್ದೆ. ಈಗ ಆಪ್ಷನ್ ಇಡೋಂಗಿಲ್ಲ. ಇದೇ ಒಂದು ಐತಿ, ಒಂದು ವಾರವರೆಗೂ ಇದ್ರೊಳಗೆ ತಿನ್ಬೇಕಂದ್ರೆ ಬೇಕಂತೇನ್ರಿ, ಅಲ್ಲಂದ್ರೆ ಬಿಡ್ರಿ ಅಂತ ಹೇಳ್ಬಿಡ್ತೇನೆ. ಶೇಂಗಾ ಚಟ್ನಿ ಮಾಡೇನಿ. ಇವಾಗ ಡೈರೆಕ್ಟಾಗಿ ಮಾಡೇನಿ. ಜಸ್ಟ್ ಹುರಿದು ಖಾರ ಉಪ್ಪು ಆಮೇಲೆ ಅರಿಶಿಣ ಪುಡಿ ಒಂದು ಸ್ವಲ್ಪ ಜೀರಿಗೆ ಹಾಕೀನಿ. ಇವನು ಇಡುವಾಗ ಈ ಥರ ಒಂದು ಸ್ವಲ್ಪ ಹಿಂಗೆ ಉಂಡೆಗತೆ ಮಾಡಿಟ್ರೆ ಭಾಳ ದಿನ ಆದರೂ ಅದು ಫ್ರೆಶ್ನೆಸ್ ಹಂಗೆ ಇರ್ತೈತಿ. ಶೋನಾಗ ಭಾಳ ಇಷ್ಟ ಶೇಂಗಾ ಚಟ್ನಿ. ಆಮೇಲೆ ಇದೊಂದು ಇದ್ದರೆ ಟೆನ್ಷನ್ ಇಲ್ಲ. ಚಪಾತಿ, ರೊಟ್ಟಿ, ಅನ್ನ, ದೋಸೆ, ಇಡ್ಲಿ, ಪಡ್ಡು ಎಲ್ಲದ್ರಾಗೂ ತಿನ್ಬೋದು. ಆ್ಯಕ್ಚುಲಿ ಶೇಂಗಾ ಹುರಿದಿಟ್ಟಿದ್ದೆ, ಭಾಳ ದಿನ ಆಗಿತ್ತು. ಮಿಕ್ಸರ್ಗೆ ಹಾಕೋದಾಗಿದ್ದಿಲ್ಲ. ನಮ್ದು ಈಗ ಬೆಳಿಗ್ಗೆ ಮತ್ತು ಸಂಜೆಗೆ 2 ಸತಿ ಪ್ರೇಯರ್ ಇರ್ತೈತಲ್ಲ, ಸ್ವಲ್ಪ ನನಗೆ ಅಲ್ಲೇ ಒಂದು 4 ಅವರ್ಸ್ ಹೋಗ್ಬಿಡ್ತೈತಿ. ಮತ್ತು ಹೋಗಕ್ಕೆ ಬರೋಕ್ಕೆ ಒಂದೊಂದು ಅರ್ಧ ತಾಸು, ಟೋಟಲ್ 5 ಅವರ್ಸ್ ಹೋಗ್ತೈತಿ. ಸ್ವಲ್ಪ ನನಗೆ ಮತ್ತು ಮನೆಯೊಳಗೆ ಕೆಲಸದ್ದು ಅಷ್ಟು ಕಾನ್ಸಂಟ್ರೇಟ್ ಆಗೋಲ್ಲ. ಏನಿಯೋ ನಾ ಈಗ ಸಂಜೆಗೆ ಲಘುನ ಊಟ ಮಾಡಿ ಪ್ರೇಯರ್ಗೆ ಹೋಗ್ತೇವೆ. ಈ ಥರ ಚಟ್ನಿ ಅದೆಲ್ಲ ಕಾಜಿನ ಇದ್ರೊಳಗೆ ಸ್ಟೋರ್ ಮಾಡಿರ್ತೇನೆ. ಆದರೂ ಈಗ ನೋಡಿರಿ ಕುರುಮಾಗೆ ಒಂದು ತೆಗೆದು ಸ್ವಲ್ಪ ಆರಕ್ಕೆ ಇಡ್ಬೇಕು. ಯಾಕಂದ್ರೆ ಎಕ್ದಮ್ ಬಿಸಿ ಬಿಸಿ ಡಬ್ಬಿ ಒಳಗೆ ಹಾಕ್ಬಾರ್ದು. ಇಷ್ಟು ಚಲೋ ಆಗ್ಯಾವು. ಈಗ ಇನ್ನೊಂದು ಟ್ರಿಪ್ ಮತ್ತು ಬಿಸಿ ಮಾಡೋಕೆ ಇಟ್ಟೇನಿ. ಸ್ವಲ್ಪ ಇದಕ್ಕೆ ಎಣ್ಣೆ ಕಾಸಿ ಅದ್ರಾಗ ಅವಲಕ್ಕಿ ಹಾಕಿದ್ರೆ ಫಸ್ಟ್ ಹಾಕೋ ಅವಲಕ್ಕಿಗಳು ಹಿಂಗೆ ಫ್ರೈ ಆದಂಗೆ ಆಗಿಬಿಡ್ತಾವೆ. ಈಗ ಶೇಂಗಾ ಸೀಸನ್ ಐತಿ. ಸೊ ಶೇಂಗಾ, ದ್ರಾಕ್ಷಿ, ಚಿಕ್ಕು ಇದು ಜಾಸ್ತಿ ತರತೀನಿ. ಮೊದಲು ನನಗೆ ಗೊತ್ತಿರಲಿಲ್ಲ. ನಾ ಯಾವ ಟೈಮ್ ಆದರೂ ಹಿಂಗೆ ಕಾರ್ನು ಡೇಲಿ ಆ್ಯಪಲ್ಲು ಆ ಥರ ತಿಂತಿದ್ದೆ. ಅದು ಬಾಡಿಗೆ ಸೆಟ್ ಆಗೋಲ್ಲ. ಆ ಥರ ತಿನ್ನಬಾರ್ದು. ಯಾವ ಸೀಸ್ನಲ್ದು ಇರ್ತೈತಲ್ಲ, ಶೇಂಗಾ, ಕಾರ್ನು, ಹಲಸಿನಣ್ಣು, ಒಟ್ಟು ಫ್ರೂಟ್ಸ್ ಆಯ್ತು, ವೆಜಿಟೇಬಲ್ಸ್ ಆಯ್ತು, ಆ ಸೀಸನ್ ಇದ್ದಾಗ ತಿಂದರೆ ನಮ್ಮ ಹೆಲ್ತಿಗೆ ಎಫೆಕ್ಟ್ ಆಗ್ತೈತಿ. ಆಮೇಲೆ ನಮ್ಮ ವೆಯ್ಟ್ ಲಾಸ್ ಅದು ಚಲೋ ಆಗ್ತೈತಿ. ಇಲ್ಲ ನಾವು ಹಿಂಗೆ ಅವೆಲ್ಲ ಫ್ರೋಝನ್ ಐಟಮ್ ಇರ್ತಾವೆ. ಆ್ಯಪಲ್ ಅದು ನಾವು 12 ಮಂತ್ಸು ಸಿಗ್ತಾವೆ, ಕರೆ ಅದು ಸರಿ ಇರೋಲ್ಲ, ಫ್ರೆಶ್ ಇರೋಂಗಿಲ್ಲ. ಆಮೇಲೆ ನಮ್ಮ ಏರಿಯಾ ಒಳಗೆ ಯಾವ ಫುಡ್ ಇರ್ತೈತೆ ಅದು ತಿನ್ನಬೇಕು. ನಾವು ಸಣ್ಣಾಗಿದ್ದಾಗಿಂದ ಯಾವ ತಿನ್ಕೊಂಡು ಬೆಳೆದೇವಲ್ಲ ಅದು ತಿನ್ನಬೇಕು. ಈಗ ಹಂಗೆ ಮಾಡತ್ತೆ ನಾನು.
ಹಾಕ್ಯಾವಾಗ ಇವರು ಡಬ್ಬಿ ಒಳಗೆ ತೆಗ್ದಿಡತ್ತೀನಿ. ಸಂಜೆಗೆ ದೋಸೆ ಮಾಡ್ದೈತಿ, ಚಟ್ನಿಗೂ ರೆಡಿ ಮಾಡಿಟ್ಟೀನಿ. ನಾ ಭಾಳ ಇದು ಹಾಕಲ್ಲ, ಕೊಬ್ಬರಿ ಪುಟಾಣಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಉಪ್ಪು, ಸ್ವಲ್ಪ ಇದು ಪುಟಾಣಿ, ಇದು ಮತ್ತು ಬೆಳ್ಳುಳ್ಳಿ ಅದಿಷ್ಟು ಹಾಕಿ ರೆಡಿ ಇಟ್ಟೀನಿ. ಇನ್ನೇನು ಒಂದೇ ಸರ್ತಿ ತಿನ್ನೋ ಟೈಮ್ ಒಳಗೆ ಈಗ ಆಲ್ರೆಡಿ 4 ಆಗೈತಿ, 6:30 ಅಂತಂತೇವಲ್ಲ, ಅವಾಗ ಮಿಕ್ಸರ್ಗೆ ಹಾಕ್ತೀನಿ. ಆ್ಯಕ್ಚುಲಿ ಅದು ಕೊಬ್ಬರಿ ಕಟ್ ಮಾಡೋದು ಟೈಮ್ ಭಾಳ ಆಗ್ತೈತಿ, ಅದಕ್ಕೆ ಅದು ಪ್ರಿಪೇರ್ ಮಾಡಿರ್ತೀನಿ. ಇದಿಷ್ಟೇ ರೆಡಿ ಆಯ್ತು. ಅವಲಕ್ಕಿ ಚೂಡ ಹೌದೌದು. ಹೌದಾ? ಬಟ್ ಇವ್ರು ಮಾಡ್ಯಾರ ಅನ್ನೋದು ಗೊತ್ತಿರಲಿಲ್ಲ. ಡಾಲಾ ಕರಂ ಕುರುಮ್ ದೋಸೆ. ಹೌದು. ಬೆಳಗ್ಗೆ ಇದೊಂದು ನೋಡೋದು ಬಾಕಿ ಇತ್ತು ನನಗೆ. ಶರಣ ಬಾಮ ತಗೋ ಬಾ. ಬೇಡ ಬೇಡ್ರ ಬೇಗ. ಸೇಮ್ ಅವರ ಅಲ್ಲ.
ಸೇಮ್ ಅವ್ರಿಗತೆ ಅಲ್ಲ ಸೇಮ್ ಟೀಚರ್ಗಳ್ಗತೆ ಅದ. ಇದೊಂದು ಕೊಡ್ತೀಯ ನಾ ಊಟಕ್ಕೆ ಕೊಡ್ತೇನೆ. ಕೊಡ್ತೀನಿ. ಫುಲ್ ಫ್ರೈ ಮಾಡ್ಬೇಕೇನ? ಹಾಗೆ ಆಯ್ತಾ ನಾ ಹೇಳ್ತೇನೆ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಬರ್ಬೇಕೇನ? ಮನ್ಯಾಗ ಮಾಡ್ಬೇಕಾ? ಇವತ್ತು ನಾವು ದೋಸೆ ತಿನ್ನತ್ತೀವಿ. ಇದು ನಮ್ಮ ಅಮ್ಮ. ಆಮೇಲೆ ಇವತ್ತು ನಮ್ಮ ಡೈಟಿ ನೆಚ್ಕೋತಾರೆ. ಇದು ನಮ್ಮ ಇದು ನಮ್ಮ ಡಾಲಿ. ಇವತ್ತು ಟೇನಿನ ಸ್ಪಾಟ್.